ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 27ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಇರೋಣ. ಶುರು ಮಾಡೋಣ. ಸೊ ಬನ್ನಿ, ನಿನ್ನೆ ಮೊನ್ನೆ ಏನೆಲ್ಲ ಇಂಡಸ್ಟ್ರಿಯಲ್ಲಿ ನಡೀತಾ ಇದ್ದಾವೆ, ಏನೆಲ್ಲ ಸ್ಪೆಕ್ಯುಲೇಷನ್ಸ್, ಅದ್ರ ಜೊತೆಗೆ ಏನೆಲ್ಲ ಕಾಂಟ್ರವರ್ಸೀಸ್ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇನ್ನು ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ, ದರ್ಶನ್ ಸರ್ ಅರೆಸ್ಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅನ್ನೋದನ್ನು ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಅರೆಸ್ಟ್ ಆಗಿರೋದ್ರ ಬಗ್ಗೆ ಅದೆಲ್ಲ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ. ಒಬ್ಬ ಮಾನವೀಯತೆಯಾಗಿ ಯೋಚನೆ ಮಾಡಿ ನಿಮ್ಮ ಮುಂದೆ ಒಂದು ಸ್ವಲ್ಪ 2-3 ಪಾಯಿಂಟ್ಸ್ನ ನಿಮ್ಮ ಮುಂದೆ ಇಡ್ತೀನಿ. ಸೊ ಇವಾಗ ಏನಪ್ಪ ವಿಷಯ ಅಂದರೆ, ನಮ್ಮ ದರ್ಶನ್ ಸರ್ ಅವರು ಬಂದ್ಬಿಟ್ಟು ಯೋಚನೆ ಮಾಡಿದ್ದಿದ್ರೆ, ಇಫ್ ಇನ್ ಕೇಸ್ ಏನಾದರೂ ಥಿಂಕ್ ಮಾಡಿ ಅವ್ರ ಮೇಲೆ ಒಂದು ಪೊಲೀಸ್ ಕೇಸ್ ಅಥವಾ ಜಸ್ಟ್ ಅವ್ರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಕಾಲ್ ಮಾಡಿ ಈ ರೀತಿ ಆಗ್ತಾ ಇದೆ, ಅವ್ರನ್ನ ಏನೋ ಒಂದು ಸಲ ವಿಚಾರಣೆ ಮಾಡಿ ಅಂತ ಹೇಳಿದ್ದಿದ್ರೆ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಇವತ್ತು ಈ ರೀತಿಯ ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ ಅಂತ ಸುಮಾರು ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೇಳ್ತಾ ಇದ್ದಾರೆ. ಸೊ ಇದಂತೂ ನಿಜಾನೇ ಹೌದು. ಯಾಕಂದರೆ ಸೊ ಒಂದು ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಅನ್ಬೋದು. ಸೊ ಏನೂ ಮಾಡೋಕ್ಕಾಗಿಲ್ಲ, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಲೇಬೇಕು. ಸೊ ಈ ಪ್ರಪಂಚದಲ್ಲಿ ಯಾರೇ ಸಹ ತಪ್ಪು ಮಾಡಿದ್ರು ಅದನ್ನು ತಪ್ಪು ಅಂತಲೇ ಹೇಳಬೇಕೆ ಹೊರತು, ತಪ್ಪು ಮಾಡಿರೋದು ನಮ್ಮ ಬಾಸು, ಏನೇ ತಪ್ಪು ಮಾಡಿದ್ರು ಸ್ವತಃ ಅದನ್ನು ಸಮರ್ಥನೆ ಮಾಡ್ಕೋಬಾರ್ದು ನಾವು ಯಾವುದೇ ಕಾರಣಕ್ಕೂ. ಸೊ ಯಾರಾಗಿದ್ರೂ ಸ್ವತಃ ಶಿಕ್ಷೆ ಆಗಲೇಬೇಕು. ತಪ್ಪು ಮಾಡಿದರೆ, ತಪ್ಪು ಮಾಡಿಲ್ಲ ಅಂದರೆ ಅತಿ ಶೀಘ್ರದಲ್ಲೇ ಅವರು ಹೊರಗೆ ಬಂದು ಮತ್ತೆ ಅವರ ಸಿನಿಮಾ ಶೂಟಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಕೋರ್ಕೊಳ್ಳೋಣ. ಸೊ ಸದ್ಯಕ್ಕಂತೂ ಆ ಸತ್ತೋಗಿರುವ ಅವರ ತಾಯಿಯ ನೋವು ಏನಿದೆ ಅಂತ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಅದರ ಜೊತೆಗೆ ಅವರ ಹೆಂಡತಿ ಬಂದ್ಬಿಟ್ಟು ಗರ್ಭಿಣಿ ಅಂತಲೂ ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಸೊ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡೋದು ಸಹ ತಪ್ಪು ಅಂತಲೇ ಹೇಳ್ತೀನಿ. ನಾರ್ಮಲ್ ಕಮೆಂಟ್ಸ್ ಅಥವಾ ಇವಾಗ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ಈ ವಿಡಿಯೋಗೆ ನೀನು ಬೇಡದೇ ಇರುವ ಕಮೆಂಟ್ಸ್ನ ಮಾಡೋದಕ್ಕಿಂತ ನೀನು ಈ ರೀತಿಯ ತಪ್ಪು ಮಾಡಿದೀಯಾ, ಸೊ ಆ ತಪ್ಪನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿದ್ದುಕೋ ಅಂತ ಹೇಳೋದು ಹೇಗಿದೆ, ನೀನು ಕೆಟ್ಟದಲ್ಲಿ ಕಮೆಂಟ್ಸ್ ಮಾಡೋದು ಹೇಗಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡಬೇಕಾಗುತ್ತೆ. ಸೊ ಕಮೆಂಟ್ ಸೆಕ್ಷನ್ ಇದೆಯಲ್ಲ ಅಂತ ತಪ್ಪು ಕಮೆಂಟ್ಸ್ ಯಾವ ರೀತಿ ಬೇಕಂದರೆ ಯಾವ ರೀತಿ ಮಾಡೋದು ಸಹ ತಪ್ಪು ಅಂತಲೇ ಹೇಳ್ತೀನಿ. ಸೊ ಸದ್ಯಕ್ಕಂತೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಸೆಂಟ್ರಲ್ಲಿ ನಾನು ಈ ಬೇಡದೇ ಇರುವ ಸ್ಟೇಟ್ಮೆಂಟ್ಸ್ನ ಕೊಡೋದು ತುಂಬ ತಪ್ಪಾಗುತ್ತೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲಿ, ಅದಾದಮೇಲೆ ಏನು ಆಗುತ್ತೋ ಅನ್ನೋದ್ರ ಬಗ್ಗೆ ನಿಮ್ಮ ಮುಂದೆ ಇಡ್ತೀನಿ. ಸದ್ಯಕ್ಕಂತೂ ಇನ್ವೆಸ್ಟಿಗೇಷನಲ್ಲಿ ನಡೀತಾ ಇದೆ. ನ್ಯೂಸ್ ಚಾನಲ್ಸ್ ಅವರು ಏನು ಬೇಕೋ ಅದು ಹೇಳ್ತಾ ಇದ್ದಾರೆ. ಸೊ ಅದು ಅವರ ಕೆಲಸ. ಯಾಕಂದರೆ ಒಬ್ಬ ನ್ಯೂಸ್ ರಿಪೋರ್ಟರ್ ಆಗಿ ಏನು ನಡೀತಾ ಇದೆ ಈ ಸಮಾಜದಲ್ಲಿ ಅಂತ ಹೇಳೋದೇ ಅವರ ಕೆಲಸ. ಅದು ಕಾಂಟ್ರವರ್ಸಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಏನೋ ಒಂದು ಹೇಳ್ತಾ ಇರಬೇಕು ಜನರಿಗೆ, ಅವಾಗೇ ಅವ್ರಿಗೂ ಸಹ ಪೇಮೆಂಟ್ಸ್ ಅನ್ನೋದು ಬರೋದು. ಆ್ಯಂಡ್ ಸುಮಾರು ಜನ ಪ್ರಶ್ನೆ ಮಾಡ್ತಿದ್ದಾರೆ, ಸರ್ ದರ್ಶನ್ ಸರ್ ಅವ್ರನ್ನ ಬ್ಯಾನ್ ಮಾಡ್ತಾರಂತೆ ಹಾಗೆ ಹಿಂಗೆ ಅಂತ. ಸೊ ಇದ್ರ ಬಗ್ಗೆ ನಮ್ಮ ಫಿಲ್ಮ್ ಚೇಂಬರ್ ಅವರು ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಅನ್ನೋದಕ್ಕಿಂತ ಅವರು ಒಂದು ಮಾಹಿತಿನ ಹೇಳಿದ್ದಾರೆ. ಸೊ ದರ್ಶನ್ ಸರ್ ಅವ್ರನ್ನ ಸದ್ಯಕ್ಕೆ ಬ್ಯಾನ್ ಮಾಡೋ ಚಾನ್ಸಸ್ ಇಲ್ಲ. ಯಾಕಂದರೆ ಡೆವಿಲ್ ಸಿನಿಮಾ ಏನಿದೆ ಈಗಾಗಲೇ 30% ಅನ್ನೋದು ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಸುಮಾರು ಒಂದು ಅಂದಾಜು ಅಂದ್ರೂ ಒಂದು 10 ಕೋಟಿ ಅಂದ್ಕೊಂಡ್ರು, ಸೊ 10 ಕೋಟಿನ ನಾವು ಬ್ಯಾನ್ ಮಾಡಿದ್ರೆ ಯಾರು ಕೊಡ್ತಾರೆ? ಈ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿರುವ ಜನರು ಕೊಡ್ತಾರಾ ಅಥವಾ ಇನ್ಯಾರು ಕೊಡ್ತಾರೆ ಹೇಳಿ? ಸೊ ತುಂಬಾ ಲಾಸ್ ಆಗುತ್ತೆ. ಸೊ ಬ್ಯಾನ್ ಮಾಡೋದಂತೂ ಸಾಧ್ಯತೆ ಇಲ್ಲ. ಸೊ ನೋಡೋಣ ಮುಂದೆ ಅದಕ್ಕೆ ಶಿಕ್ಷೆ ಯಾವ ರೀತಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಹೇಳ್ತೀವಿ ಅಂತ ಸದ್ಯಕ್ಕಂತೂ ಫಿಲ್ಮ್ ಚೇಂಬರ್ ಅವರು ಹೇಳ್ತಾ ಇದ್ದಾರೆ. ಸೊ ಇದಿಷ್ಟಾಗಿತ್ತು ದರ್ಶನ್ ಸರ್ದು. ಸೊ ರಿಡಿಕ್ಷನ್ಸ್ ವಿಷಯಕ್ಕೆ ಬಂದರೆ, ಪುಷ್ಪ 2 ಏನಿದೆ ಅಲ್ಲು ಅರ್ಜುನ್ ಅವರ ಸಿನಿಮಾ ಆಗಸ್ಟ್ 15ನೇ ತಾರೀಕಿಗೆ ಡೇಟ್ ಅನ್ನೋದು ಲಾಕ್ ಮಾಡಿದರು. ಆದರೆ ಈಗ ಸುಮಾರು ಜನ ಬಂದ್ಬಿಟ್ಟು ಪುಷ್ಪ 2 ಬಂದ್ಬಿಟ್ಟು ಪೋಸ್ಟ್ಪೋನ್ ಆಗಿದೆ ಅಂತ ಗಾಸಿಪ್ ಬರ್ತಾ ಇದೆ. ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಅಫಿಷಿಯಲಿ ಅವರು ಈ ಪೋಸ್ಟ್ಪೋನ್ ಆದರೆ ಅಫಿಷಿಯಲಿ ಅವರು ಹೇಳೋದಿಲ್ಲ, ಆಯಿತಾ, ಹೊಸ ಡೇಟ್ನ ಮೆನ್ಷನ್ ಮಾಡಿಬಿಡ್ತಾರೆ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಆ ಡೇಟ್ ಏನಾದರೂ ಲಾಕ್ ಆಗಿಲ್ಲ ಅಂದರೆ ನಮ್ಮ ಭೈರತಿ ರಣಗಳಿಗೆ ಬಂದ್ಬಿಟ್ಟು ಒಂದು ದೊಡ್ಡ ಬೂಸ್ಟ್ ಸಿಗುತ್ತೆ. ಸಿನಿಮಾ ಬಂದ್ಬಿಟ್ಟು ಪ್ರತಿಯೊಬ್ಬರು ಹೋಗಿ ನೋಡ್ತಾರೆ ಸಿನಿಮಾಗೆ ಅಂತ ಅಂದ್ಕೊಳ್ಳೋಣ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಇವತ್ತು 4 ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ರಿಲೀಸ್ ಆಗಿದ್ದಾವೆ. ಈಗಾಗಲೇ ನಿಮಗೆ ಗೊತ್ತಿರುತ್ತೆ, ಕೋಟಿ ಸಿನಿಮಾಗೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಪ್ರತಿಯೊಬ್ಬರೂ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಆಯಿತಾ. ಸೊ ಇನ್ನು ಮಿಕ್ಕಿರೋ 3 ಸಿನಿಮಾಗಳು ನಿಮ್ಗೆ ಈಗಾಗಲೇ ಗೊತ್ತೇ ಇದೆ. ಲವ್ಲಿ ಒಂದು ಸಿನಿಮಾ, ಅದ್ರ ಜೊತೆಗೆ ಶಿವಮ್ಮ ಮತ್ತು ಚಿದಂಬರಂ ಅಂತ ಒಂದು ಸಿನಿಮಾ, 4 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡ್ಬೋದು. ಥಿಯೇಟರ್ ಲಿಸ್ಟ್ ಏನಾದರೂ ಬೇಕು ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಸೊ ಒಂದ್ಸಲ ಚೆಕ್ ಮಾಡ್ಬೋದು. ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಆಗಿರ್ತವೆ. ಯಾಕಂದರೆ ಯಾವುದೇ ಒಂದು ದೊಡ್ಡ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ನಮ್ಮ ಕನ್ನಡದ ಸಿನಿಮಾಗಳನ್ನೇ ಹಾಕಿರ್ತಾರೆ ಅಂತಲೇ ಅಂದ್ಕೊಳ್ಳೋಣ. ಸೊ
ಸೊ ಹೋಗಿ ನೋಡಿ ಆಯಿತಾ. ನಿಮಗೆ ರಿವ್ಯೂಸ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ, ಏನಿದ್ರು ಅಪ್ಡೇಟ್ಸ್ ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಒಳ್ಳೆ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಸಾಕಷ್ಟು ದಿನಗಳಿಂದ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ಬಂದಿಲ್ಲ ಅಂತ ಪ್ರತಿಯೊಬ್ಬರು ಕಾಯ್ತಾಯಿದ್ರು. ಇವಾಗ 4 ಸಿನಿಮಾಗಳು ರಿಲೀಸ್ ಆಗಿದಾವಲ್ವ. ಸೊ ಎಷ್ಟು ಮಟ್ಟಿಗೆ ಕನ್ನಡದ ಅಭಿಮಾನಿಗಳು, ಕನ್ನಡದ ಸಿನಿಮಾ ರಂಗದಲ್ಲಿ ಇರುವ ಅಭಿಮಾನಿಗಳು ಯಾರೆಲ್ಲ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಾರೋ ಅಂತ ನೋಡವ ಒಂದ್ಸಲ ಏನಾಗುತ್ತೆ ಏನೋ ಅಂತ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ನಮ್ಮ ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾ ಬಂದ್ಬಿಟ್ಟು 16ನೇ ತಾರೀಕು ಟಿ ವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. 7 ಗಂಟೆಗೆ ಸ್ಟಾರ್ ಸುವರ್ಣ ಚಾನಲಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಸುಮಾರು ತಾಯಂದಿರು ಏನು ಮಾಡ್ತಾರೆ ಅಂದರೆ ಥಿಯೇಟರ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಆಯಿತಾ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಟಿ ವಿಯಲ್ಲಿ ಹಾಕ್ತಾರೆ, ಬಿಡು ಮಗ ಅವಾಗ ನೋಡ್ಕೊಳ್ಳೋಣ ನಮ್ಮ ಯುವರಾಜ್ ಕುಮಾರ್ ಅವರ ಸಿನಿಮಾ, ಅದ್ರ ಜೊತೆಗೆ ಸುಮಾರು ಸಾಕಷ್ಟು ಜನರ ಸಿನಿಮಾ ಟಿ ವಿಯಲ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಹೋಗ್ತಾರೆ, ಥಿಯೇಟರ್ಗೆ ಹೋಗೋದಿಲ್ಲ. ಸೊ ಅವ್ರಿಗೆ ಹೇಳಿ ಆಯಿತಾ, 7 ಗಂಟೆಗೆ 16ನೇ ತಾರೀಕು ಬಂದ್ಬಿಟ್ಟು ಸಿನಿಮಾ ಟೆಲಿಕಾಸ್ಟ್ ಆಗ್ತಿದೆ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳಿ ಆಯಿತಾ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ರಾಮಾಯಣ ಸಿನಿಮಾ ನಿಮಗಾಗಲೇ ಗೊತ್ತೇ ಇದೆ. ನಿತೀಶ್ ತಿವಾರಿ ಅವರು ಡೈರೆಕ್ಷನ್ ಮಾಡ್ತಿರುವ ರಾಮಾಯಣ ಸಿನಿಮಾ ಬಾಲಿವುಡ್ಡಿಂದ, ಅದರಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನಾಗಿ ಮಾಡ್ತಿರೋದು ನಿಮಗೆ ಈಗಾಗಲೇ ಗೊತ್ತೇ ಇದೆ. ಸೊ ಈ ಸಿನಿಮಾದ ಸೆಕೆಂಡ್ ಶೆಡ್ಯೂಲು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬರ್ತಾ ಇದೆ. ಅಂದರೆ ಫಸ್ಟ್ ಶೆಡ್ಯೂಲ್ ಈಗಾಗಲೇ ಕಂಪ್ಲೀಟ್ ಆಗೋಗಿದೆ, ಸೆಕೆಂಡ್ ಶೆಡ್ಯೂಲ್ ಕಂಪ್ಲೀಟ್ ಆಗೋ ಮಟ್ಟಕ್ಕೆ ಬಂದಿದೆ ಅಂತ ಮಾಹಿತಿಗಳು ಅನ್ನೋದು ಸಿಗ್ತಾ ಇದೆ. ಸೊ ಸದ್ಯಕ್ಕೆ ಇಷ್ಟಾಗಿತ್ತು. ಸುಮಾರು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ತುಂಬಾ ಇದ್ದಾವೆ. ಸೊ ಕಾಂಟ್ರವರ್ಸಿಗೆ ಹೋಗ್ಬಿಡುತ್ತೆ ಅದೆಲ್ಲ, ಸೊ ಬೇಡ ಅದ್ರ ಬಗ್ಗೆ ಮಾತಾಡೋದು. ಸದ್ಯಕ್ಕೆ ಇಂಟ್ರೆಸ್ಟಿಂಗಾಗಿ ನನಗನ್ಸಿದ್ದು ನಿಮಗೆ ಹೇಳಬೇಕು ಅಂತ ಅನಿಸಿದ್ದನ್ನು ಹೇಳಿದ್ದೀನಿ ಅಂತ ನಾನು ಅನ್ಕೊತಿದ್ದೀನಿ. ಇಫ್ ಈ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇವಳನ್ನು ಮುಗಿಸ್ತಾ ಇದ್ದೀನಿ. ಲವ್ ಯು, ಸಿಗ್ತೀನಿ. ಅಪ್ಪ ಮನಸ್ಸು ಚೆನ್ನಾಗಿ ನೋಡ್ಕೊಳ್ಳಿ.